ಟು ಸಿರಿಚೆರಿ ಚಾನಲ್. ನಾನಿವತ್ತು ಹುರುಳಿಕಾಳು ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟು ಹುರುಳಿಕಾಳನ್ನು ಚೆನ್ನಾಗಿ ಸೋಸ್ಕೊಳ್ಳಿ. ಆಮೇಲೆ ಕುಕ್ಕರ್ಗೆ ಹಾಕ್ಕೊಂಡು ಒಂದು 3 ವಿಷಲ್ ಬಡಿಸ್ಕೊಳ್ಳಿ. ನಂತರ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಈ ಥರ ಸ್ಟವ್ ಮೇಲೆ ಸುಟ್ಕೊಳ್ಳಿ. ನೋಡಿ, ಈ ಥರ ನೀಟಾಗಿ 2 ಸೈಡೂ ಪೂರ್ತಿ ನೀಟಾಗಿ ಸುಟ್ಕೊಂಡು ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಇದು ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದು. ನೋಡಿ, ನಾನು ಯಾವ ರೀತಿ ಸುಟ್ಕೊತಾ ಇದ್ದೀನಿ ಅಂತ ನೋಡಿ. ಫುಲ್ ಸಿಮ್ ಮಾಡ್ಕೊಂಡು ಸ್ಟವ್ ಮೇಲೇ ನೀಟಾಗಿ ಸುತ್ತ. ನೋಡಿ, ಈ ಥರ ಪೂರ್ತಿ ನೀಟಾಗಿ ಸುಟ್ಕೋಬೇಕು. ಎರಡು ಈರುಳ್ಳಿಯನ್ನು ನೀಟಾಗಿ ಸುಟ್ಕೋಬೇಕು. ನಂತರ ಬೆಳ್ಳುಳ್ಳಿಯನ್ನು ಸುಟ್ಕೊಳ್ಳಿ. ನೋಡಿ, ಈ ಥರ ನೀಟಾಗಿ ಬೆಳ್ಳುಳ್ಳಿಯನ್ನು ಸುಟ್ಕೊಳ್ಳಿ. ಈ ಥರ ಸುಟ್ಟಿ ಮಾಡಿದ್ರೆ ಹುಳಿ ಬಸ್ಸಾರು ತುಂಬ ಟೇಸ್ಟಿಯಾಗಿರುತ್ತೆ ಅಂತ ನಾವು ಈ ಥರ ಮಾಡ್ತೀವಿ. ನೀವು ಒಮ್ಮೆ ಈ ಥರ ಟ್ರೈ ಮಾಡಿ ನೋಡಿ. ಇವಾಗ ಸುಟ್ಟಿರೋ ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ಚೆನ್ನಾಗಿ ಈ ಥರ ಬಿಡಿಸ್ಕೊಂಡು ಈರುಳ್ಳಿಯನ್ನು ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಆಗಿರುತ್ತೆ. ನೀವು ನೀಟಾಗಿ ಮೇಲ್ಗಡೆದೆಲ್ಲ ತೆಗೆದ್ಬಿಟ್ಟು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಕಾಯಿ, ಸುಟ್ಟಿರೋ ಬೆಳ್ಳುಳ್ಳಿ, ಈರುಳ್ಳಿ ಮತ್ತು 2 ಟೊಮೊಟೊ, ಬೇಳೆ ಸಾರಿನ ಪುಡಿ, ಸ್ವಲ್ಪ ಹುಣಸೆಹಣ್ಣಿನ ರಸ ಇದೆಲ್ಲನೂ ಮಿಕ್ಸಿಗೆ ಹಾಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳಿ. ಮೊದಲಿಗೆ ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ ಎಲ್ಲನೂ ಹಾಕೊಂಡು ಮಿಕ್ಸಿಗೆ ರನ್ ಮಾಡ್ಕೊಳ್ಳಿ. ಬಾಣಲಿಗೆ ಎಣ್ಣೆಯನ್ನು ಹಾಕಿ ಇದಕ್ಕೆ ಸ್ವಲ್ಪ ಸಾಸಿವೆಯನ್ನು ಹಾಕಿ ಇದಕ್ಕೆ ಒಣಮೆಣಸಿನಕಾಯಿ ಒಗ್ಗರಣೆಗೆ ಹಾಕಿ ನಂತರ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಈಗ ರುಬ್ಬಿದ ಮಸಾಲೆಯನ್ನು ಹಾಕಿ ನೋಡಿ, ಹಿಂಗೆ ಚೆನ್ನಾಗಿ ಹುರಿದುಕೊಳ್ಳಿ. ಇದಕ್ಕೆ ಸಾಲ್ಟನ್ನು ಹಾಕಿ, ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ಬೇಯಿಸಿರೋ ಹುರುಳಿಕಾಳನ್ನು ಬೇಯಿಸಿದ ಹುರುಳಿಕಾಳಿನ ರಸವನ್ನು ತೆಗೆದು ಈಗ ನಾವು ಒಗ್ಗರಣೆ ಮಾಡಿದ ಮಸಾಲೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಮತ್ತು ಇದಕ್ಕೆ ಸ್ವಲ್ಪ ಹುಣಸೆಹಣ್ಣಿನ ರಸವನ್ನು ಹಾಕಿ ಚೆನ್ನಾಗಿ ಬೇಯಿಸಿಕೊಳ್ಳಿ. ಹುರುಳಿಕಟ್ಟನ್ನು ಹಾಕಿ ಈ ಥರ ಬೇಯಿಸ್ಕೊಳ್ಳಿ. ನೀಟಾಗಿ ಬೆಂದಷ್ಟು ಚೆನ್ನಾಗಿರುತ್ತೆ. ಒಂದು ಬಾಣಲಿಗೆ ಎಣ್ಣೆಯನ್ನು ಹಾಕಿ ಸಾಸಿವೆಯನ್ನು ಹಾಕಿ ನಂತರ ಇದಕ್ಕೆ ಹಸಿಮೆಣಸಿನಕಾಯಿ, ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ಳಿ. ಇಲ್ಲಿ ಅವಳು ಹೆಂಗೆ ಎಡಿಟ್ ಮಾಡೋಳೆ ಕೋತಿ ಮುದೇವಿ. ಅದು ಅರ್ಧ ಮಾಡವಳೆ, ಇದನ್ನ ಅರ್ಧ ಸಾಂಬಾರು ಅಲ್ಲಿಗೆ ಹಾಕೋದು.
ಈರುಳ್ಳಿಯನ್ನು ಚೆನ್ನಾಗಿ ಹುರಿದ ನಂತರ ಕಾಯಿ ತುರಿಯನ್ನು ಸ್ವಲ್ಪ ಹಾಕಿ ಸ್ವಲ್ಪ ಹುರಿದುಕೊಳ್ಳಿ. ನಂತರ ಇದಕ್ಕೆ ಬೇಯಿಸಿದ ಹುರುಳಿಕಾಳನ್ನು ಹಾಕಿ ಮಿಕ್ಸ್ ಮಾಡಿ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.